ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇವತ್ ನಾವು ಮಾತಾಡ್ತಿರೋದು ಒಂದು ಸಕ್ಕ ಟ್ವಿಸ್ಟ್ ಇರೋ ಮೂವಿ ಬಗ್ಗೆ. ಸ್ಟೋರಿ ತುಂಬಾ ಚೆನ್ನಾಗಿದೆ, ನಿಮ್ಗೂ ಇಷ್ಟ ಆಗತ್ತೆ ಗ್ಯಾರಂಟಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಕತೆ ಶುರು ಆಗತ್ತೆ ಸಂಜನಾ ಅನ್ನೋ ಚಿಕ್ಕ ಹುಡುಗಿಯಿಂದ. ಅವಳಿಗವತ್ತು ಕ್ಲಾಸಿಕಲ್ ಡ್ಯಾನ್ಸ್ ಫಂಕ್ಷನ್ ಇರುತ್ತೆ. ಅಮ್ಮ ಅವಳನ್ನ ರೆಡಿ ಮಾಡ್ತಿರ್ತಾಳೆ. ಇದನ್ನ ನೋಡಿ ಚಿಕ್ಕ ತಂಗಿ ಕೂಡ ತನಗೂ ರೆಡಿ ಮಾಡ್ಬೇಕು ಅಂತ ಹಠ ಮಾಡ್ತಾಳೆ. ಅದಕ್ಕೆ ಸಂಜನಾ ತಮಾಷೆಗೆ, ಇವತ್ತು ನನ್ನ ಫಂಕ್ಷನ್, ಅಮ್ಮ ನನ್ನನ್ನೇ ರೆಡಿ ಮಾಡ್ತಾಳೆ ಅಂತಾಳೆ. ಈ ವಿಷಯಕ್ಕೆ ಇಬ್ರು ಅಕ್ಕ ತಂಗಿ ಜಗಳ ಆಡ್ತಾರೆ. ಅಮ್ಮ ಸಮಾಧಾನ ಮಾಡ್ತಾಳೆ. ಆಮೇಲೆ ಪೂರ್ತಿ ಫ್ಯಾಮಿಲಿ ಕಾರಲ್ಲಿ ಫಂಕ್ಷನ್ಗೆ ಹೊರಡುತ್ತೆ. ಆದ್ರೆ ದಾರಿಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ಲಾರಿ ಎದುರಿಗೆ ಬಂದು ಆಕ್ಸಿಡೆಂಟ್ ಆಗುತ್ತೆ. ಕಾರು ಗಾಳಿಯಲ್ಲಿ ಎಗರಿ ಸಂಜನಾ ಹೊರಗ್ ಬಿದ್ದು ಅಪ್ಪ, ಅಮ್ಮ, ತಂಗಿ ಎಲ್ಲ ಅವಳು ಕಣ್ಣ ಮುಂದೆನೆ ಸಾಯ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದೆಲ್ಲ ಸಂಜನಾಗೆ ಬಂದ ಒಂದು ಕನಸು, ಇದು ಅವಳ ಪಾಸ್ಟ್ ನ ನೆನಪುಗಳು. ಆ ಆಕ್ಸಿಡೆಂಟ್ ನಲ್ಲೇ ಅವಳ ಕಣ್ಣಿನ ದೃಷ್ಟಿ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ಅವಳಿಗೆ ಏನೂ ಕಾಣಿಸಲ್ಲ. ಈಗಿನ ಟೈಮ್ ನಲ್ಲಿ ಸಂಜನಾ ತನ್ನ ಡಿಸಬಿಲಿಟಿ ಇದ್ರೂ ಧೈರ್ಯವಾಗಿ ಬದುಕ್ತಿರ್ತಾಳೆ. 4 ಅನಾಥ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ತಗೊಂಡು ತನ್ನ ಸಂಪಾದನೆಯಿಂದ ಅವರನ್ನ ಸಾಕ್ತಿರ್ತಾಳೆ. ಪಕ್ಕದ ಮನೆಯಲ್ಲಿ ಒಬ್ಬ ಮುದುಕಿ ಇರ್ತಾಳೆ. ಯಾವಾಗ್ಲೂ ಅವಳಿಗೆ ಸಹಾಯ ಮಾಡ್ತಾಳೆ. ಸಂಜನಾ ಪ್ರತಿದಿನದ ಕೆಲಸ ಎಲ್ಲ ತಾನೇ ಮ್ಯಾನೇಜ್ ಮಾಡಿ ಇಂಟರ್ವ್ಯೂಗಳಿಗೆ ಹೋಗ್ತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಅನ್ನೋ ಒಬ್ಬ ಹುಡುಗನ ಪರಿಚಯ ಆಗುತ್ತೆ. ಇವನಿಗೆ ಒಂದು ಆಕ್ಸಿಡೆಂಟ್ ಆದ್ಮೇಲೆ ನಡೆಯೋಕಾಗಲ್ಲ. ಅದಕ್ಕೆ ವೀಲ್ ಚೇರ್ ಸಹಾಯ ತಗೊಳ್ತಾನೆ. ಅವನು ತನ್ನ ಕಸಿನ್ ವಿಷ್ಣು ಮತ್ತೆ ಅವನ ವೈಫ್ ಮೀರಾ ಜೊತೆ ಇರ್ತಾನೆ. ವಿಷ್ಣು ಮೀರಾ ಅವನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ರಾಮ್ ಯಾವಾಗ್ಲೂ ಸಪೆ ಮುಖ ಹಾಕಿರ್ತಾನೆ. ಯಾರ ಜೊತೆಗೂ ಸರಿಯಾಗಿ ಮಾತಾಡಲ್ಲ. ತನ್ನದೇ ಲೋಕದಲ್ಲಿ ಕಳೆದು ಹೋಗಿರ್ತಾನೆ. ವಿಷ್ಣು ಮೀರಾ ಅವನನ್ನ ಈ ಡಿಪ್ರೆಷನ್ ನಿಂದ ಹೊರಗೆ ತರೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಈ ಕಡೆ ಸಂಜನಾ ಜಾಬ್ಗೆ ಇಂಟರ್ವ್ಯೂ ಕೊಡ್ತಿರ್ತಾಳೆ. ಆದ್ರೆ ಎಲ್ಲಾ ಕಡೆಯಿಂದ ರಿಜೆಕ್ಷನ್ ಸಿಗುತ್ತೆ. ಅವಳು ಕಣ್ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಯಾರೂ ಕೆಲಸ ಕೊಡೋಕೆ ರೆಡಿ ಇಲ್ಲ. ಎಲ್ರೂ ಅವಳು ಟ್ಯಾಲೆಂಟ್ ಹೊಗಳ್ತಾರೆ. ಆದ್ರೆ ಬ್ಲೈಂಡ್ ಹುಡುಗಿ ಹೇಗ್ ಕೆಲಸ ಮಾಡ್ತಾಳೆ ಅಂತ ಡೌಟ್ ಮಾಡಿ ಯಾರೂ ಕೆಲಸ ಕೊಡಲ್ಲ. ಒಂದು ದಿನ ವಿಷ್ಣುರಾಮ್ನ ತನ್ನ ಬಾರ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸಂಜನಾ ಪಾರ್ಟ್ ಟೈಮ್ ಸಿಂಗರ್ ಆಗಿ ಹಾಡ್ತಿರ್ತಾಳೆ. ಯಾಕಂದ್ರೆ ಪರ್ಮನೆಂಟ್ ಜಾಬ್ ಇನ್ನೂ ಸಿಕ್ಕಿರಲ್ಲ. ಅವಳ ವಾಯ್ಸ್ ಕೇಳಿ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ರಾಮ್ ಕೂಡ ಅವಳ ಹಾಡ್ ಕೇಳಿ ಮೊದಲ ಸಲ ಯಾವುದೋ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ. ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ವಿಷ್ಣು ಅವಳಿಗೆ ಪೇಮೆಂಟ್ ಕೊಟ್ಟು ಸೇಫ್ ಆಗಿ ಮನೆಗೆ ಹೋಗ್ತೀಯಾ ಅಂತ ಕೇಳ್ತಾನೆ. ಆಗ ಅಲ್ಲಿದ್ದವ್ರಿಗೆ ಸಂಜನಾ ಬ್ಲೈಂಡ್ ಅಂತ ಗೊತ್ತಾಗುತ್ತೆ. ಆದ್ರೆ ಸಂಜನಾ ಯಾವತ್ತೂ ತನ್ನ ಡಿಸೆಬಿಲಿಟಿಯನ್ನ ವೀಕ್ನೆಸ್ ಅಂತ ತಗೊಂಡೋಳಲ್ಲ. ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ನಾನ್ ಹೋಗ್ತೀನಿ ಅಂತಾಳೆ. ಇದೇ ಟೈಮ್ಗೆ ದೀಪಕ್ ಅನ್ನೋ FM ರೇಡಿಯೋ ಸ್ಟೇಷನ್ ನ ಸೀನಿಯರ್ ಎಂಪ್ಲಾಯಿ ಅವಳ ವಾಯ್ಸ್ಗೆ ಇಂಪ್ರೆಸ್ ಆಗ್ತಾನೆ. ಅವನು ಸಂಜನಾ ಹತ್ರ ಬಂದು, ನಿನ್ ವಾಯ್ಸ್ ತುಂಬಾ ಸ್ವೀಟ್ ಇದೆ, FM ಸ್ಟೇಷನ್ಗೆ ಬಂದ್ರೆ ನಿನ್ಗೋಸ್ಕರ ಒಂದು ರೇಡಿಯೋ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀನಿ ಅಂತಾನೆ. ಇದು ಕೇಳಿ ಸಂಜನಾಗೆ ಖುಷಿ ಆಗತ್ತೆ. ಆಫರ್ ಒಪ್ಕೊಂಡು ತನ್ನ ಡೀಟೇಲ್ಸ್ ಎಲ್ಲ ಕೊಡ್ತಾಳೆ. ಮನೆಗೆ ವಾಪಸ್ ಹೋಗುವಾಗ ಸಂಜನಾ 4 ಮಕ್ಕಳಿಗೆ ಐಸ್ ಕ್ರೀಮ್ ಬನ್ಸ್ ತಗೊಳ್ತಾಳೆ. ದಾರಿಯಲ್ಲಿ ಇಬ್ರು ಚಿಕ್ಕ ಹುಡುಗರು ಸಿಗರೇಟ್ ಸೇದ್ಕೊಂಡು ಹುಡುಗಿರ್ ಮೇಲೆ ಕಮೆಂಟ್ ಮಾಡ್ತಿರ್ತಾರೆ. ಇದನ್ನು ಕೇಳಿ ಸಂಜನಾ ಅವ್ರಿಗೆ ಬುದ್ಧಿ ಹೇಳ್ತಾಳೆ. ನಿಂಗೆ ಇನ್ನೂ 18 ವರ್ಷ ಆಗಿಲ್ಲ, ಈಗಿಂದೀಗೆ ಸ್ಮೋಕಿಂಗ್ ಮಾಡ್ತಿದ್ಯಾ, ಅದ್ರ ಮೇಲೆ ಆ ಹುಡುಗಿರನ್ನ ಯಾಕೆ ಚುಡಾಯಿಸ್ತಿದ್ಯಾ ಅಂತ. ಇದು ಕೇಳಿ ಇಬ್ರು ನಾಚ್ಕೊಂಡು ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ. ಮನೆ ಹತ್ರ ಬರೋವಷ್ಟರಲ್ಲಿ ಮಕ್ಕಳು ಆಕ್ಸಿಡೆಂಟ್ಲಿ ಸಂಜನಾಗೆ ಇಷ್ಟ ಇರೋ ಒಂದು ವಸ್ತು ಒಡಕೊಂಡ್ ಬಿಡ್ತಾರೆ. ಹೆದರಿಕೊಂಡವರು ಎವಿಡೆನ್ಸ್ ಎಲ್ಲ ಮಾಯ ಮಾಡೋಕ್ ನೋಡ್ತಾರೆ. ಆದ್ರೆ ಸಂಜನಾ ಅವರ ಬಿಹೇವಿಯರ್ ಮತ್ತೆ ಗಾಳಿಯಲ್ಲಿದ್ದ ಸ್ಮೆಲ್ ನೋಡಿ ಏನೋ ಆಗಿದೆ ಅಂತ ಗ್ರಹಿಸ್ಬಿಡ್ತಾಳೆ. ಮಕ್ಕಳು ಆಶ್ಚರ್ಯಾಗಿ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಪ್ರೀತಿಯಿಂದ, ನೀವು ಒಡಕೊಂಡಿದ್ದು ಬೇಕು ಅಂತ ಮಾಡಿಲ್ಲ ಬಿಡಿ, ಪರವಾಗಿಲ್ಲ ಅಂತಾಳೆ. ಇದನ್ನ ಕೇಳಿ ಮಕ್ಕಳಿಗೆ ಭಾವನಾತ್ಮಕ ಆಗಿ ಅವಳನ್ನ ಅಪ್ಪಿಕೊಳ್ತಾರೆ. ಮಾರನೇ ದಿನ ಸಂಜನಾ FM ಸ್ಟೇಷನ್ಗೆ ಜಾಯಿನ್ ಆಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ತಾಳೆ. ದೀಪಕ್ ಅವಳನ್ನ ಎಲ್ರಿಗೂ ಪರಿಚಯ ಮಾಡಿಸುವಾಗ ಅವಳಿಗೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾನೆ. ಆಗ ಸಂಜನಾ ತಕ್ಷಣ ತಡೆದು, ಬ್ಲೈಂಡ್ನೆಸ್ ಅನ್ನೋದು ನನ್ನ ಕ್ವಾಲಿಫಿಕೇಶನ್ ಅಲ್ಲ, ಬೇಕಾಗಿ ಇದನ್ನ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾಳೆ. ದೀಪಕ್ ತಪ್ಪಾಯ್ತು ಅಂತ ಗೊತ್ತಾಗಿ ಸಾರಿ ಕೇಳ್ತಾನೆ. ಆಮೇಲೆ ಅವಳಿಗೆ ಹೊಸ ರೇಡಿಯೋ ಶೋ ಹೋಸ್ಟ್ ಮಾಡೋ ಚಾನ್ಸ್ ಕೊಡ್ತಾನೆ. ಸಂಜನಾ ತನಗೆ 4 ಮಕ್ಕಳ ಜವಾಬ್ದಾರಿ ಇದೆ, ಅದಕ್ಕೆ ಇನ್ನೊಂದು ಜಾಬ್ ಕೂಡ ಮಾಡಬೇಕು, ಟೈಮಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ತಾಳೆ. ಇದು ಕೇಳಿ ದೀಪಕ್ ಅವಳಿಗೆ ಅನುಕೂಲ ಆಗೋ ಹಾಗೆ ಶೆಡ್ಯೂಲ್ ಸೆಟ್ ಮಾಡ್ಕೊಡ್ತಾನೆ. ಆಮೇಲೆ ನಿಧಾನವಾಗಿ ದೀಪಕ್ ಮನ್ಸಲ್ಲಿ ಸಂಜನಾ ಕಡೆ ಫೀಲಿಂಗ್ಸ್ ಬೆಳೆಯಕ್ ಶುರುವಾಗುತ್ತೆ. ಬ್ಲೈಂಡ್ನೆಸ್ ಒಂದು ಪ್ರತ್ಯೇಕ ವಿಷಯ, ಒಳ್ಳೆ ಮನುಷ್ಯ ಆಗಿರೋದು ಇನ್ನೊಂದು ವಿಷಯ ಅಂತ ಇಲ್ಲಿ ಗೊತ್ತಾಗುತ್ತೆ. ಒಂದು ದಿನ ಸಂಜನಾ ಬಾರ್ ಹತ್ರ ಹೋಗ್ತಿರುವಾಗ ಆಕ್ಸಿಡೆಂಟ್ಲಿ ಇಬ್ರು ಹುಡುಗರು ಅವಳಿಗೆ ತಗುಲ್ತಾರೆ. ಅವರು ಅವಳ ಮೇಲೆ ಸಿಟ್ಟಾಗ್ತಾರೆ. ಆದ್ರೆ ಅದೇ ಟೈಮ್ಗೆ ರಾಮ್ ಅಲ್ಲಿಗೆ ಬಂದು ಸಂಜನಾಗೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾನೆ. ಇದು ಕೇಳಿ ಹುಡುಗರು ಸಾರಿ ಕೇಳ್ತಾರೆ. ಆದ್ರೆ ಸಂಜನಾ ಈಗ ರಾಮ್ ಮೇಲೆ ಸಿಟ್ಟಾಗ್ತಾಳೆ. ಯಾರೂ ನನ್ನ ಡಿಸೆಬಿಲಿಟಿ ಬಗ್ಗೆ ಕೇಳೇ ಇಲ್ಲ, ನೀನ್ ಯಾಕೆ ಹೇಳಿದೆ ಅಂತ ಕೇಳ್ತಾಳೆ. ಮೊದಲು ಆ ಹುಡುಗರ ಹತ್ರ ತಾನೇ ಆದ ತಪ್ಪಿಗೆ ಸಾರಿ ಕೇಳಿ ಆಮೇಲೆ ರಾಮ್ಗೆ ಬುದ್ಧಿ ಹೇಳ್ತಾಳೆ. ನಾನು ಬ್ಲೈಂಡ್ ಅಂತ ಅವ್ರಿಗೆ ಹೇಳೋ ಅಗತ್ಯ ಇರ್ಲಿಲ್ಲ ಅಂತ. ಇದು ಕೇಳಿ ರಾಮ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆಮೇಲೆ ಅವನು ಪರ್ಸನಲಿ ಬಂದು ಸಾರಿ ಕೇಳ್ತಾನೆ. ವಿಷ್ಣು ಕೂಡ ಸಂಜನಾಗೆ ಸಮಜಾಯಿಸ್ತಾನೆ. ರಾಮ್ ವೀಲ್ ಚೇರ್ ನಲ್ಲಿ ಇರೋನು, ಅವನ ಲೈಫ್ ಕೂಡ ಸ್ಟ್ರಗಲ್ ಇಂದ ತುಂಬಿದೆ ಅಂತ. ಆದ್ರೆ ಸಂಜನಾ ಹೇಳ್ತಾಳೆ, ತಾನು ಯಾರನ್ನು ಅವರ ಕೊರತೆಯಿಂದ ಜಡ್ಜ್ ಮಾಡಲ್ಲ, ರಾಮ್ನ ಒಬ್ಬ ನಾರ್ಮಲ್ ಮನುಷ್ಯನ ಹಾಗೆ ಟ್ರೀಟ್ ಮಾಡ್ತೀನಿ, ಹಾಗೆ ಜನ ತನ್ನನ್ನು ನಾರ್ಮಲ್ ಆಗಿ ಟ್ರೀಟ್ ಮಾಡಬೇಕು, ಸಿಂಪತಿ ಬೇಡ ಅಂತಾಳೆ. ಇದನ್ನ ಕೇಳಿ ರಾಮ್ ತುಂಬಾ ಎಮೋಷನಲ್ ಆಗ್ತಾನೆ. ಯಾಕಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಎಲ್ರೂ ಅವನ ಮೇಲೆ ಕನಿಕರ ತೋರಿಸ್ತಿದ್ರು. ಆದ್ರೆ ಇವ್ರು
ಇವಳು ಮೊದಲ ಸಲ ಅವನನ್ನ ಸಾಧಾರಣ ಮನುಷ್ಯನ ಹಾಗೆ ನೋಡಿದ್ಲು. ಇದೇ ಕಾರಣಕ್ಕೆ ರಾಮ್ ಮನಸ್ಸಲ್ಲಿ ಸಂಜನಾ ಕಡೆ ಗೌರವ ಮತ್ತೆ ಆಕರ್ಷಣೆ ಎರಡೂ ಜಾಸ್ತಿ ಆಗುತ್ತೆ. ಸಂಜನಾ ತನ್ನ ಫ್ರೆಂಡ್ಲಿ ನೇಚರ್ ಇಂದ ಎಲ್ರಿಗೂ ಇಷ್ಟ ಆಗ್ತಿರ್ತಾಳೆ. ಒಂದು ದಿನ ಐಸ್ ಕ್ರೀಮ್ ಅಂಗಡಿಯವನ್ ಜೊತೆ ಮಾತಾಡುವಾಗ ಪಕ್ಕದಲ್ಲೇ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ಪದ ಕೇಳಿದ ತಕ್ಷಣ ಅವಳ ತಲೆಯಲ್ಲಿ ಹಳೇ ಆಕ್ಸಿಡೆಂಟ್ ನ ನೆನಪುಗಳು ಬರೋಕ್ ಶುರುವಾಗುತ್ತೆ. ಅವಳಿಗೆ ತುಂಬಾ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ತಾಳೆ. ಮನೆಗ್ ಬಂದ ಮೇಲೂ ಅವಳಿಗೆ ಡಿಸ್ಟರ್ಬ್ ಆಗಿರ್ತಾಳೆ. ಆದ್ರೆ ಮಕ್ಕಳಿಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಅಕ್ಕಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಳ್ತಾ ಇರ್ತಾರೆ. ಆಮೇಲೆ ಸಂಜನಾ ಅವರನ್ನ ಪ್ರೀತಿಯಿಂದ ಸಮಾಧಾನ ಮಾಡಿ ಎಲ್ಲ ಸರಿ ಇದೆ ಅಂತಾಳೆ. ಆಕ್ಸಿಡೆಂಟ್ ಬಗ್ಗೆ ಕೇಳಿದ ತಕ್ಷಣ ಅವಳಿಗೆ ಆ ಹಳೆಯ ನೆನಪುಗಳು ವಾಪಸ್ ಬರೋದೇ ಈ ಡಿಸ್ಟರ್ಬೆನ್ಸ್ ಗೆ ಕಾರಣ. ಇನ್ನೊಂದ್ ಕಡೆ ಆ ಮುದುಕಿ ಸಂಜನಾಗೆ ಒಳ್ಳೆ ಸಂಬಂಧ ನೋಡ್ತಿರ್ತಾಳೆ. ಒಬ್ಬ ಹುಡುಗ ಅವಳನ್ನ ನೋಡೋಕೆ ಬಂದಾಗ ಸಂಜನಾ ಮೊದಲು ಅವನ ನೇಚರ್ ಚೆಕ್ ಮಾಡ್ತಾಳೆ. ಅವನಿಗೆ ಮಕ್ಕಳು ಇಷ್ಟಾನಾ ಅಂತ ನೋಡ್ಬೇಕಿತ್ತು. ಆ ಹುಡುಗ ಒಂದು ಚಿಕ್ಕ ಮಗುನ ಎತ್ಕೊಂಡು ಮಕ್ಕಳು ಇಷ್ಟ ಅಂತ ಹೇಳ್ತಾನೆ. ಆಗ ಸಂಜನಾ ಅವನಿಗೆ ಈ 4 ಮಕ್ಕಳ ಜವಾಬ್ದಾರಿ ತನ್ನ ಮೇಲೆ ಇದೆ, ಮದುವೆ ಆದ್ಮೇಲೂ ಈ 4 ಜೊತೆಗಿರ್ತಾರೆ ಅಂತ ಸ್ಪಷ್ಟ ಮಾಡ್ತಾಳೆ. ಇದು ಕೇಳಿ ಆ ಹುಡುಗ ಮಗುನ ಇರಿಸಿ ಸಂಬಂಧಕ್ ಇಲ್ಲ ಅಂತ ಹೇಳಿ ಹೊರಟು ಬಿಡ್ತಾನೆ. ಮುದುಕಿ ಅವಳಿಗೆ ಪ್ರತಿ ಸಲ ಯಾಕೆ ಹೀಗ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಸಂಜನಾ ಹೇಳ್ತಾಳೆ, ಈ 4 ಮಕ್ಕಳನ್ನ ಜೊತೆಗೇ ಒಪ್ಪಿಕೊಳ್ಳೋ ಮನುಷ್ಯನ್ನೇ ತಾನು ಮದುವೆ ಆಗ್ಬೇಕು ಅಂತ. ಇದು ಕೇಳಿ ಮಕ್ಕಳಿಗೆ ತಾವೇ ಒಂದು ಬರ್ಡನ್ ಆಗಿದ್ದೀವಿ ಅನ್ನೋ ಫೀಲಿಂಗ್ ಬಂದು ಬೇಜಾರಾಗ್ತಾರೆ. ಯಾಕಂದ್ರೆ ತಮ್ಮ ಕಾರಣಕ್ಕೆ ಅಕ್ಕ ಮದುವೆ ಆಗ್ತಿಲ್ಲ ಅಂತ ಅವರಿಗೆ ಅನ್ಸುತ್ತೆ. ಆಮೇಲೆ FM ಸ್ಟೇಷನ್ ಅಲ್ಲಿ ಸಂಜನಾ ಹೊಸ ರೇಡಿಯೋ ಶೋ ಶುರು ಮಾಡ್ತಾಳೆ. ಈ ಶೋದ ಕಾನ್ಸೆಪ್ಟ್ ಏನಂದ್ರೆ ಯಾರಿಗೋ ಸಾರಿ ಹೇಳ್ಬೇಕಿದ್ರೆ ಕಾಲ್ ಮಾಡಿ ತಮ್ಮ ಮನಸ್ಸಲ್ಲಿದ್ದದ್ದು ಹೇಳ್ಬಹುದು ಅಂತ. ರಾಮ್ ಕೂಡ ಈ ಶೋ ಕೇಳ್ತಿರ್ತಾನೆ. ಒಂದು ದಿನ ಧೈರ್ಯ ಮಾಡಿ ಕಾಲ್ ಮಾಡ್ತಾನೆ. ಸಂಜನಾ ಯಾರಿಗೆ ಸಾರಿ ಹೇಳ್ಬೇಕು ಅಂತ ಕೇಳಿದಾಗ ರಾಮ್ ತುಂಬಾ ಎಮೋಷನಲ್ ಆಗಿ ಮೊದಲು ತನಗೇ ತಾನೇ ಸಾರಿ ಹೇಳ್ಬೇಕು ಅಂತಾನೆ. ಯಾಕಂದ್ರೆ ತಾನೇ ತನಗೆ ಜಾಸ್ತಿ ನೋವು ಕೊಟ್ಟಿದ್ದೀನಿ ಅಂತ. ಜೊತೆಗೆ ಫ್ರೆಂಡ್ ವಿಷ್ಣು ಮತ್ತೆ ಮೀರಾಗೂ ಸಾರಿ ಹೇಳ್ಬೇಕು ಅಂತಾನೆ. ಯಾಕಂದ್ರೆ ಅವರಿಬ್ರು ಅವನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ತಾನು ಅವರಿಗೆ ಬೇಜಾರ್ ಕೊಟ್ಟಿದ್ದೀನಿ ಅಂತ. ರಾಮ್ನ ಮನಸ್ಸಿನಿಂದ ಬಂದ ಈ ಮಾತು ಕೇಳಿ ವಿಷ್ಣು ಮೀರಾ ಇಬ್ರು ಎಮೋಷನಲ್ ಆಗ್ತಾರೆ. ಕೊನೆಗೂ ರಾಮ್ಗೆ ತನ್ನ ತಪ್ಪುಗಳ ಅರಿವಾಯ್ತು ಅಂತ ಖುಷಿ ಆಗ್ತಾರೆ. ಈ ಕಾಲ್ ಆದ್ಮೇಲೆ ಸಂಜನಾ ರಾಮ್ಗೆ ಸಮಜಾಯಿಸ್ತಾಳೆ, ನಿನ್ನನ್ನ ನೀನೇ ಬ್ಲೇಮ್ ಮಾಡ್ಕೊಳ್ಳೋದು ನಿಲ್ಸು, ನಿಧಾನಕ್ಕೆ ಎಲ್ಲ ಸರಿಯಾಗುತ್ತೆ ಅಂತ. FM ಸ್ಟೇಷನ್ ನಲ್ಲಿ ಅವಳ ಶೋ ಸಖತ್ ಸಕ್ಸಸ್ ಆಗುತ್ತೆ. ದೀಪಕ್ ಕೂಡ ಅವಳ ಪರ್ಫಾರ್ಮೆನ್ಸ್ ಗೆ ಖುಷಿ ಪಡ್ತಾನೆ. ಈ ಟೈಮ್ ನಲ್ಲಿ ದೀಪಕ್ ಮನಸ್ಸಲ್ಲಿ ಸಂಜನಾ ಕಡೆ ಫೀಲಿಂಗ್ಸ್ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ರಾಮ್ ಕೂಡ ಪ್ರತಿದಿನ ಈ ಶೋ ಕೇಳ್ತಿರ್ತಾನೆ. ಒಂದು ದಿನ ಅವನು ತನ್ನ ಕೈ ಬರಹದಲ್ಲಿ ಬರೆದ ಒಂದು ಹಾಡನ್ನ ಸಂಜನಾಗೆ ಕೊಟ್ಟು ಅದನ್ನ ಹಾಡ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಸಂಜನಾ ಸೀದಾ ಬೇಡ ಅಂತಾಳೆ. ಕೆಲವು ದಿನ ಆದ್ಮೇಲೆ ರಾಮ್ ಮತ್ತೆ ಅದೇ ರಿಕ್ವೆಸ್ಟ್ ಮಾಡ್ತಾನೆ. ಈ ಸಲವೂ ಸಂಜನಾ ಸಿಟ್ಟಲ್ಲಿ ಬೇಡ ಅಂತಾಳೆ. ಆದ್ರೂ ರಾಮ್ ಹಠ ಬಿಡಲ್ಲ. ವೀಲ್ ಚೇರ್ ನಲ್ಲೇ ಅವಳ ಹಿಂದೆ ಬರ್ತಾ ಒಂದೇ ಸಲ ಈ ಹಾಡ್ಬಿಡು ಅಂತ ಪದೇ ಪದೇ ಕೇಳ್ತಾನೆ. ಇದೇ ಟೈಮ್ಗೆ ದಾರಿಯಲ್ಲಿ ಮೊದಲು ಸಂಜನಾ ಪೆಪ್ಪರ್ ಸ್ಪ್ರೇ ಹಾಕಿದ್ದ ಆ ಮನುಷ್ಯ ಸಿಗ್ತಾನೆ. ಅವನು ಬೇಕು ಅಂತ ಅವಳಿಗೆ ಗುದ್ದಿ ಅವಳನ್ನ ಫೀಲ್ ಮಾಡಕ್ಕೆ ನೋಡ್ತಾನೆ. ಸಂಜನಾಗೆ ಇದು ಬೇಕು ಅಂತ ಮಾಡಿದ್ದು ಅಂತ ಗೊತ್ತಾಗಿ ಭಯ ಎಲ್ಲದೆ ಅವನ ಕಣ್ಣಿಗೆ ಮತ್ತೆ ಪೆಪ್ಪರ್ ಸ್ಪ್ರೇ ಹಾಕ್ತಾಳೆ. ಈ ಬೇಜಾರಿಗೆ ಆ ಮನುಷ್ಯ ಸೇಡ್ ತೀರಿಸ್ಕೊಳ್ಳಕ್ಕೆ ನಿರ್ಧಾರ ಮಾಡ್ಕೊಂಡು ಫ್ರೆಂಡ್ ಜೊತೆ ದಾರಿಯಲ್ಲಿ ಅವಳಿಗೋಸ್ಕರ ಕಾಯ್ತಿರ್ತಾನೆ. ಸಂಜನಾ ರಾಮ್ ಆ ದಾರಿಯಲ್ಲಿ ಹೋಗುವಾಗ ಇವರಿಬ್ರು ಸುತ್ಕೊಳ್ತಾರೆ. ಸಂಜನಾ ಗಾಬರಿಯಾಗಿ ರಾಮ್ ಸಹಾಯ ಕೇಳ್ತಾಳೆ. ಆದ್ರೆ ಒಬ್ಬ ಗೂಂಡ ರಾಮ್ನ ವೀಲ್ ಚೇರ್ ಅನ್ನ ಜೋರಾಗಿ ತಳ್ಳಿಬಿಡ್ತಾನೆ. ಇದ್ರಿಂದ ರಾಮ್ ತಲೆ ಒಂದು ಪೋಲ್ಗೆ ಹೊಡ್ಕೊಂಡು ರಕ್ತ ಬರೋಕ್ ಶುರುವಾಗುತ್ತೆ. ಗೂಂಡಾಗಳು ಹೆದ್ರಿಕೊಂಡು ಓಡ್ ಹೋಗ್ತಾರೆ. ಸಂಜನಾ ಜನರನ್ನ ಕರ್ಕೊಂಡು ಎಲ್ಲಾ ಸೇರಿ ರಾಮ್ನ ಹಾಸ್ಪಿಟಲ್ ಸೇರಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಸಂಜನಾಗೆ ರಾಮ್ ಸರಿಯಾಗ್ತಾನಾ ಇಲ್ವಾ ಅಂತ ತುಂಬಾ ಟೆನ್ಷನ್ ಆಗುತ್ತೆ. ಆಗ ವಿಷ್ಣು ಬಂದು ಅವಳಿಗೆ ರಾಮ್ನ ಪೂರ್ತಿ ಕತೆ ಹೇಳ್ತಾನೆ. ರಾಮ್ಗೆ ಸುಮಾರು 18 ರಿಂದ 19 ವರ್ಷ ಇರುವಾಗ ಅವನಿಗೆ ಪ್ರೊಫೆಷನಲ್ ಕ್ರಿಕೆಟರ್ ಆಗ್ಬೇಕು ಅನ್ನೋ ಕನಸು ಇತ್ತು. ಅದಕ್ಕೆ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತಿದ್ದ. ಪೇರೆಂಟ್ಸ್ ಕೂಡ ಅವನ ಪರಿಶ್ರಮ ನೋಡಿ ಖುಷಿ ಪಡ್ತಿದ್ರು. ಒಂದು ದಿನ ಅವನಿಗೆ ಕ್ರಿಕೆಟ್ ಸಿಲೆಕ್ಷನ್ ಆಗುತ್ತೆ. ಪೂರ್ತಿ ಫ್ಯಾಮಿಲಿ ಖುಷಿಯಿಂದ ಹೋಟೆಲ್ ನಲ್ಲಿ ಪಾರ್ಟಿ ಇಟ್ಟಿರ್ತಾರೆ. ಅಲ್ಲಿಗೆ ವಿಷ್ಣು ಕೂಡ ಬಂದಿದ್ದ. ಪಾರ್ಟಿ ಮಧ್ಯದಲ್ಲಿ ವಿಷ್ಣು ಏನೋ ತಗೊಂಡ್ ಬರೋಕೆ ಸ್ವಲ್ಪ ಟೈಮ್ ಹೊರಗೆ ಹೋಗ್ತಾನೆ. ಅದೇ ಟೈಮ್ಗೆ ಹೋಟೆಲ್ ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ನಲ್ಲಿ ರಾಮ್ನ ಅಪ್ಪ ಅಮ್ಮ ಸಾಯ್ತಾರೆ. ರಾಮ್ನ ಕಾಲಿಗೆ ಭಯಂಕರ ಇಂಜುರಿ ಆಗಿ ಅವನಿಗೆ ನಡೆಯೋಕೆ ಆಗದಂಗೆ ಆಗುತ್ತೆ. ಆಮೇಲೆ ವಿಷ್ಣುನೇ ಅವನನ್ನ ಹಾಸ್ಪಿಟಲ್ ಸೇರಿಸಿದ್ದ. ಎಚ್ಚರ ಬಂದ್ಮೇಲೆ ಡಾಕ್ಟರ್ಸ್ ಅವನ ಕಾಲು ಎಂದೂ ಸರಿಯಾಗಲ್ಲ, ಪೇರೆಂಟ್ಸ್ ಕೂಡ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಈ ಸತ್ಯ ಕೇಳಿ ರಾಮ್ ಪೂರ್ತಿ ಒಡ್ಕೊಂಡು ಹೋಗ್ತಾನೆ. ಅವತ್ತಿಂದ ಡಿಪ್ರೆಷನ್ ನಲ್ಲೇ ಇರ್ತಾನೆ. ಪೇರೆಂಟ್ಸ್ ಹೋದ್ಮೇಲೆ ವಿಷ್ಣುನೇ ಬಿಸ್ನೆಸ್ ಎಲ್ಲ ನೋಡ್ಕೊಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಸಂಜನಾಗೆ ರಾಮ್ನ ನೋವಿನ ಅರಿವಾಗುತ್ತೆ. ಅವಳು ಹಾಸ್ಪಿಟಲ್ ನಲ್ಲಿ ಅವನನ್ನು ನೋಡೋಕೆ ಹೋದಾಗ ರಾಮ್ ಅವಳ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿ ಮೊದಲು ಮಾಡಿದ ತಪ್ಪುಗಳ ಅರಿವಾಗಿದೆ ಅಂತಾನೆ. ಆಮೇಲೆ ಅವನು ಒಂದು ಸ್ಪೆಷಲ್ ಪೇಪರ್ ಕೊಡ್ತಾನೆ. ಅದೇ ಆ ಹಾಡಿನ ಸಾಲುಗಳು. ಸಂಜನಾ ತನ್ನ ಬೆರಡುಗಳಿಂದ ಆ ಲೆಟರ್ ಓದಿ ಇದೇ ಅವನು ಹಾಡ್ಕೋ ಅಂತ ಕೇಳ್ತಿದ್ದ ಹಾಡು ಅಂತ ಗೊತ್ತಾಗುತ್ತೆ. ಈ ಸಲ ಅವಳು ಅವನಿಗೋಸ್ಕರ ಹಾಡು ಕೊಡೋಕೆ ಒಪ್ಕೊಳ್ತಾಳೆ. ಇದೆಲ್ಲದರ ಜೊತೆ ಸಂಜನಾ ಮನಸ್ಸಲ್ಲಿ ರಾಮ್ ಕಡೆ ಪ್ರೀತಿ ಬೆಳೆಯೋಕೆ ಶುರುವಾಗುತ್ತೆ. ನಿಧಾನಕ್ಕೆ ಇಬ್ರೂ ಒಟ್ಟಿಗೆ ಜಾಸ್ತಿ ಟೈಮ್ ಕಳೆಯೋಕೆ ಶುರು ಮಾಡ್ತಾರೆ. ಸಂಜನಾ ರಾಮ್ನ ತಾನು ನೋಡ್ಕೊಳ್ತಿರೋ 4 ಮಕ್ಕಳಿಗೆ ಪರಿಚಯ ಮಾಡಿಸ್ತಾಳೆ.
ರಾಮ್ ಕೂಡ ಮಕ್ಕಳ ಜೊತೆ ಬೇಗ ಹೊಂದ್ಕೊಂಡು ಅವ್ರ ಜೊತೆ ಆಡ್ತಿರ್ತಾನೆ. ಮನೆಗ್ ವಾಪಸ್ ಬಂದ ಮೇಲೆ ರಾಮ್ ವಿಷ್ಣು ಮೀರಾ ಹತ್ರ ಪ್ರತಿ ಸಲ ಸಂಜನಾ ಬಗ್ಗೆನೆ ಮಾತಾಡ್ತಿರ್ತಾನೆ. ಇಬ್ರು ತಮಾಷೆಗೆ ಪ್ರೀತಿಯಾಗಿದ್ಯಾ ಅಂತ ಕೇಳ್ತಾರೆ. ರಾಮ್ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಪ್ರತಿ ಸಲ ತನಗೆ ಸಂಜನಾ ಬಗ್ಗೆನೆ ಯೋಚನೆ ಬರ್ತಿದೆ ಅಂತ ಗೊತ್ತಾದಾಗ ತನಗೆ ನಿಜವಾಗ್ಲೂ ಪ್ರೀತಿಯಾಗಿದೆ ಅಂತ ಒಪ್ಕೊಳ್ತಾನೆ. ಆಮೇಲೆ ರಾಮ್ ಸಂಜನಾನ ಮತ್ತೊಮ್ಮೆ ಕರ್ಕೊಂಡು ಸೀದಾ ತನ್ನ ಪ್ರೀತಿ ಹೇಳ್ಕೊಳ್ತಾನೆ. ಆದ್ರೆ ಪ್ರಪೋಸಲ್ ಕೇಳಿದ ತಕ್ಷಣ ಸಂಜನಾ ಏನೋ ಹೇಳ್ದೆ ಎದ್ದು ಹೋಗ್ಬಿಡ್ತಾಳೆ. ರಾಮ್ಗೆ ಅನ್ಸುತ್ತೆ ತಾನ್ ಜಾಸ್ತಿ ಆತರ ಮಾಡದೆ ಸಂಜನಾಗೆ ಪ್ರಪೋಸಲ್ ಇಷ್ಟ ಆಗಿಲ್ಲ ಅಂತ. ಇದೇ ಟೈಮ್ಗೆ ಹಾಸ್ಪಿಟಲ್ ಡಾಕ್ಟರ್ ವಿಷ್ಣುನ ಕರ್ಕೊಂಡು ರಾಮ್ನ ಇಂಜರಿ ಬಗ್ಗೆ ಹೇಳ್ತಾನೆ. ಸಿಟಿ ಸ್ಕ್ಯಾನ್ ರಿಪೋರ್ಟ್ ನಲ್ಲಿ ಅವನ್ ಬ್ರೈನ್ ನಲ್ಲಿ ಒಂದು ಟ್ಯೂಮರ್ ಇದೆ ಅಂತ ಗೊತ್ತಾಗಿದೆ. ಡಾಕ್ಟರ್ ಪ್ರಕಾರ ಅವನಿಗೆ ಇನ್ನೂ 2-3 ತಿಂಗಳು ಮಾತ್ರ ಜೀವ ಇರೋದು. ಡಾಕ್ಟರ್ ವಿಷ್ಣುಗೆ ಬೇಗ ರಾಮ್ಗೆ ಈ ಸತ್ಯ ಹೇಳ್ಬೇಕು ಅಂತಾನೆ. ಆದ್ರೆ ವಿಷ್ಣುಗೆ ಇದು ಕೇಳಿ ತುಂಬಾ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ರಾಮ್ ಇತ್ತೀಚೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಡಿಪ್ರೆಷನ್ ನಿಂದ ಇಷ್ಟು ದಿನಗಳ ಮೇಲೆ ಹೊರಗ್ ಬಂದಿದ್ದಾನೆ. ಈಗ ಇದೆಲ್ಲ ಗೊತ್ತಾದ್ರೆ ಮತ್ತೆ ಡಿಪ್ರೆಷನ್ಗೆ ಹೋಗ್ಬಹುದು ಅಂತ ಭಯ. ಮನೆಗೆ ವಾಪಸ್ ಬಂದಾಗ ವಿಷ್ಣುಗೆ ರಾಮ್ ಬೇಜಾರಲ್ಲಿ ಕುಳಿತಿರೋದು ಕಾಣುತ್ತೆ. ಮೊದಲು ಅವನಿಗೆ ಅನ್ಸುತ್ತೆ ಸಂಜನಾ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ಲು ಅಂತ. ಆದ್ರೆ ರಾಮ್ ನಿಜ ಹೇಳ್ತಾನೆ. ಸಂಜನಾ ಎದ್ದು ಹೋಗಿದ್ದೇಕಂದ್ರೆ ಇಷ್ಟು ಸಾಧಾರಣ ಪ್ರಪೋಸಲ್ ಯಾರು ಮಾಡ್ತಾರೆ, ಪ್ರಪೋಸಲ್ ಸ್ಪೆಷಲ್ ಆಗಿರ್ಬೇಕಿತ್ತು ಅಂತ ಬೈದಿದ್ಲು. ಅಂದ್ರೆ ಅವಳು ರಾಮ್ನ ಪ್ರೀತಿಯನ್ನ ಒಪ್ಕೊಂಡಿದ್ಲು. ಪ್ರಪೋಸಲ್ ಸ್ಟೈಲ್ಗೋಸ್ಕರ ಮಾತ್ರ ಸಿಟ್ಟಾಗಿದ್ಲು. ಇದು ಗೊತ್ತಾಗಿ ರಾಮ್ಗೆ ಖುಷಿಯಿಂದ ಕುಣಿಬೇಕು ಅನ್ಸುತ್ತೆ. ವಿಷ್ಣು ಹೊರಗಿಂದ ನಗ್ತಾನೆ. ಆದ್ರೆ ಒಳಗೊಳಗೆ ರಾಮ್ಗೋಸ್ಕರ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ. ಬರ್ಡನ್ ಆಗ್ಬಾರ್ದು ಅಂತ ಸತ್ಯ ಮುಚ್ಚಿಡ್ತಾನೆ. ಆಮೇಲೆ ಸಂಜನಾ ತನ್ನ ರೇಡಿಯೋ ಶೋನಲ್ಲೇ ತನಗೆ ಯಾರಿಗೋ ಪ್ರೀತಿಯಾಗಿದೆ ಅಂತ ಹೇಳ್ಕೊಳ್ತಾಳೆ. ತನ್ನ ಲವ್ ಸ್ಟೋರಿ ಬಗ್ಗೆ ಮುಕ್ತವಾಗಿ ಮಾತಾಡ್ತಾಳೆ. ಇದು ಕೇಳಿ ದೀಪಕ್ಗೆ ಒಳಗೊಳಗೆ ಬೇಜಾರಾಗುತ್ತೆ. ಯಾಕಂದ್ರೆ ಅವನಿಗೆ ಸಂಜನಾ ತುಂಬಾ ಇಷ್ಟ ಆಗಿದ್ಲು. ಆದ್ರೆ ಅವನು ತನ್ನ ಫೀಲಿಂಗ್ಸ್ ಮುಚ್ಚಿಟ್ಟು ಸುಮ್ನೆ ನಿನಗೋಸ್ಕರ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ. ಆಮೇಲೆ ಸಂಜನಾ ಮನೆಗೆ ಬಂದು ಮಕ್ಕಳಿಗೆ ತನಗೆ ಪ್ರೀತಿಯಾಗಿದೆ ಅಂತ ಹೇಳುವಾಗ ಮಕ್ಕಳು ತಮಾಷೆಗೆ ರಿಯಲ್ ಲವರ್ಸ್ ಪ್ರತಿದಿನ ಫೋನಲ್ಲಿ ಮಾತಾಡ್ತಾರೆ, ನೀವಿಬ್ರು ಯಾಕೆ ಮಾತಾಡಲ್ಲ ಅಂತ ಕೇಳ್ತಾರೆ. ಅದೇ ತರ ವಿಷ್ಣು ಮೀರಾ ಕೂಡ ರಾಮ್ನ ಇದೇ ವಿಷಯದಲ್ಲಿ ಚುಡಾಯಿಸ್ತಾರೆ. ಮೀರಾ ಹೇಳಿದ ಮೇಲೆ ರಾಮ್ ಸಂಜನಾಗೆ ಕಾಲ್ ಮಾಡ್ತಾನೆ. ಇಬ್ರು ಆಕ್ವರ್ಡ್ ಆಗಿ ಮಾತಾಡ್ತಾರೆ. ಮಕ್ಕಳು ಮತ್ತೆ ಮೀರಾ ಈ ಕಾನ್ವರ್ಸೇಷನ್ ಕೇಳಿ ನಗ್ತಾರೆ. ಆಮೇಲೆ ಮೀರಾ ಅವನಿಗೆ ಹಿಂಟ್ ಕೊಡ್ತಾಳೆ, ಯಾಕೆ ಅವಳಿಗೆ ಹೊರಗ್ ಸುತ್ತಾಡೋಕೆ ಕೇಳಬಾರ್ದು ಅಂತ. ರಾಮ್ ಧೈರ್ಯ ಮಾಡಿ ಸಂಜನಾನ ಡೇಟ್ ಕರೀತಾನೆ. ಸಂಜನಾ ತಕ್ಷಣ ಅಂತಾಳೆ. ಈ ಖುಷಿಯ ಮಧ್ಯೆ ವಿಷ್ಣುನೇ ಒಬ್ಬ ಬೇಜಾರಲ್ಲಿರ್ತಾನೆ. ಯಾಕಂದ್ರೆ ರಾಮ್ನ ಟ್ಯೂಮರ್ ನ ಸತ್ಯ ಅವನಿಗೆ ಗೊತ್ತಿತ್ತು. ಆಮೇಲೆ ಡಾಕ್ಟರ್ ಫ್ರೆಂಡ್ ಕೂಡ ವಿಷ್ಣುಗೆ ಸಮಜಾಯಿಸ್ತಾನೆ, ಬೇಗ ಸತ್ಯ ಹೇಳ್ಬೇಕು. ಆಮೇಲೆ ಸಂಜನಾಗೆ ರಾಮ್ ಸಾಯ್ತಾನೆ ಅಂತ ಗೊತ್ತಾದ್ರೆ ಇನ್ನೂ ಜಾಸ್ತಿ ಒಡ್ಕೊಂಡು ಹೋಗ್ತಾಳೆ ಅಂತ. ಆದ್ರೆ ವಿಷ್ಣುಗೆ ಅನ್ಸುತ್ತೆ ಇಷ್ಟು ವರ್ಷ ಆದ್ಮೇಲೆ ರಾಮ್ ಲೈಫ್ ನಲ್ಲಿ ಖುಷಿ ಬಂದಿದೆ, ಆಗೋವಷ್ಟು ಟೈಮ್ ಅವನನ್ನ ಖುಷಿಯಾಗಿ ನೋಡ್ಬೇಕು ಅಂತ. ಡೇಟ್ ದಿನ ಮಕ್ಕಳು ಸೇರಿ ಸಂಜನಾನ ರೆಡಿ ಮಾಡ್ತಾರೆ. ಮೀರಾ ರಾಮ್ನ ರೆಡಿ ಮಾಡ್ತಾಳೆ. ವಿಷ್ಣು ಇಬ್ರಿಗೂ ಒಂದು ಬಿಗ್ ಹೋಟೆಲ್ ಬುಕ್ ಮಾಡಿ ಸ್ವತಃ ಅವರನ್ನ ಅಲ್ಲಿ ಡ್ರಾಪ್ ಮಾಡೋ ಪ್ಲಾನ್ ಮಾಡ್ತಾನೆ. ವಿಷ್ಣು ರಾಮ್ ಕಾರಲ್ಲಿ ಸಂಜನಾ ಮನೆಗ್ ಬಂದಾಗ ಸಂಜನಾ ಕಾರಲ್ಲಿ ಕೂರೋಕೆ ಬೇಡ ಅಂತಾಳೆ. ತಾನ್ ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ. ವಿಷ್ಣು ಹೋಟೆಲ್ ತುಂಬಾ ದೂರ ಇದೆ, ನಡ್ಕೊಂಡ್ ಹೋಗಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಸಂಜನಾ ಯಾವ ಕಾರಣ ಹೇಳ್ದೆ ಸಿಟ್ಟಲ್ ಬಾಡ ಅಂತಾಳೆ. ನಡ್ಕೊಂಡ್ ಹೋಗಕ್ಕೆ ಆಗದಿದ್ರೆ ನಾನ್ ಎಲ್ಲೂ ಹೋಗಲ್ಲ ಅಂತಾಳೆ. ರಾಮ್ಗೆ ಅವಳ ಈ ಬಿಹೇವಿಯರ್ ಅರ್ಥ ಆಗಲ್ಲ. ಆದ್ರೆ ರಿಯಲ್ ವಿಷಯ ಏನಂದ್ರೆ ಆ ಕಾರ್ ಆಕ್ಸಿಡೆಂಟ್ ನ ಟ್ರಾಮಾ ಅವಳ ಮನ್ಸಲ್ಲಿ ಇನ್ನೂ ಕುಂತಿದೆ. ಕಾರಲ್ಲಿ ಕೂತ್ರೆ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಅವಳಿಗೆ. ಮಾರನೇ ದಿನ ಸಂಜನಾ ರೇಡಿಯೋ ಶೋಗೆ ಒಬ್ಬ ಹುಡುಗ ಕಾಲ್ ಮಾಡಿ ತಾನು ಗರ್ಲ್ ಫ್ರೆಂಡ್ಗೆ ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದ. ಆದ್ರೆ ಆ ಗಿಫ್ಟ್ ಅವಳ ಪೇರೆಂಟ್ಸ್ ಕೈಗೆ ಸಿಕ್ಕಿ ಅವ್ರಿಗೆ ಇಬ್ರು ಪ್ರೀತಿ ಬಗ್ಗೆ ಗೊತ್ತಾಗಿ ಈಗ ಗರ್ಲ್ ಫ್ರೆಂಡ್ ತನ್ನನ್ನೇ ಬ್ಲೇಮ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಸಂಜನಾ ಆ ಹುಡುಗನಿಗೆ ಹೇಳ್ದೆ ಇಂತ ಸರ್ಪ್ರೈಸ್ ಕಳ್ಸೋದೇ ತಪ್ಪು ಅಂತ ಬುದ್ಧಿ ಹೇಳ್ತಾಳೆ. ಹುಡುಗ ಸರ್ಪ್ರೈಸ್ ಕೊಡೋ ಮೊದ್ಲೇ ಹೇಳ್ಬೇಕಾ ಅಂತ ಕೇಳ್ತಾನೆ. ಇಬ್ರ ಮಧ್ಯೆ ಡಿಬೇಟ್ ಜಾಸ್ತಿ ಆಗುತ್ತೆ. ದೀಪಕ್ ಮಧ್ಯ ಬಂದು ಸಿಚುವೇಶನ್ ಕಂಟ್ರೋಲ್ ಮಾಡ್ತಾನೆ. ಶೋ ಮುಗಿದ್ಮೇಲೆ ದೀಪಕ್ ಸಂಜನಾಗೆ ಯಾಕಿಷ್ಟು ಸಿಟ್ಟಲ್ಲಿದ್ದೀಯಾ ಅಂತ ಕೇಳ್ತಾನೆ. ಆಗ ಸಂಜನಾ ಅವನಿಗೆ ಹಿಂದಿನ ರಾತ್ರಿ ಕಾರ್ ವಿಷಯ ಹೇಳ್ತಾಳೆ. ದೀಪಕ್ ಹೇಳ್ತಾನೆ, ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡಿದ್ಯೇನೋ ಅಂತ. ಇನ್ನೊಂದು ಕಡೆ ಮೀರಾ ಕೂಡ ರಾಮ್ಗೆ ಸಂಜನಾನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪ ಟೈಮ್ ಆದ್ಮೇಲೆ ರಾಮ್ ಸಂಜನಾಗೆ ಕಾಲ್ ಮಾಡಿ ತನ್ನ ಬಿಹೇವಿಯರ್ಗೆ ಸಾರಿ ಕೇಳ್ತಾನೆ. ಸಂಜನಾ ಕೂಡ ಇದು ತನ್ನದೇ ತಪ್ಪು ಅಂತ ಒಪ್ಕೊಳ್ತಾಳೆ. ಆಮೇಲೆ ಇಬ್ರು ನಾರ್ಮಲ್ ಆಗಿ ಮಾತಾಡೋಕ್ ಶುರು ಮಾಡ್ತಾರೆ. ಆದ್ರೂ ರಾಮ್ಗೆ ಇನ್ನೂ ಅರ್ಥ ಆಗಲ್ಲ ಸಂಜನಾಗೆ ಕಾರ್ ಬಗ್ಗೆ ಇಷ್ಟು ಭಯ ಯಾಕಂತ. ಯಾಕಂದ್ರೆ ಅವಳ ಹಳೆ ಆಕ್ಸಿಡೆಂಟ್ ಬಗ್ಗೆ ಅವನ್ಗಿನ್ನೂ ಗೊತ್ತೇ ಇಲ್ಲ. ಆಮೇಲೆ ರಾಮ್ ಆಗಾಗ ಸಂಜನಾನ ಆಫೀಸ್ಗೆ ಬರ್ತಿರ್ತಾನೆ. ಅಲ್ಲಿ ಅವನಿಗೆ ಸಂಜನಾ ದೀಪಕ್ ಒಳ್ಳೆ ಫ್ರೆಂಡ್ಸ್ ತರ ನಗ್ತಾ ಮಾತಾಡ್ತಾ ಇರೋದು ಕಾಣುತ್ತೆ. ಇದನ್ನ ಅವನು ನಾರ್ಮಲ್ ಫ್ರೆಂಡ್ಶಿಪ್ ಅಂತ ತಗೊಂಡು ಖುಷಿ ಪಡ್ತಾನೆ. ನಿಧಾನಕ್ಕೆ ರಾಮ್ ಆ ಮುದುಕಿಗೂ ಫೇವರೇಟ್ ಆಗ್ತಾನೆ. ಮನೆ ಕೆಲಸಗಳಲ್ಲೂ ಸಹಾಯ ಮಾಡ್ತಾನೆ. ಒಂದ್ ರಾತ್ರಿ ಮಕ್ಕಳೆಲ್ಲ ಆಡ್ತಿರುವಾಗ ಒಂದು ಚಿಕ್ಕ ಹುಡುಗನ ಆರೋಗ್ಯ ತುಂಬಾ ಹಾಳಾಗುತ್ತೆ. ಅವನನ್ನ ತಕ್ಷಣ ಹಾಸ್ಪಿಟಲ್ಗೆ ತಗೊಂಡು ಹೋಗ್ಬೇಕಿತ್ತು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ರಾಮ್ಗೆ ಸರಿಯಾಗಿ ಗಾಡಿ ಡ್ರೈವ್ ಮಾಡೋಕೆ ಆಗಲ್ಲ. ಮತ್ತೆ ಸಂಜನಾಗೆ ಕಣ್ಣು ಕಾಣಲ್ಲ ಅಷ್ಟೇ ಅಲ್ಲ, ಕಾರ್ ಆಕ್ಸಿಡೆಂಟ್ ಟ್ರಾಮಾ ಇಂದ ಕಾರಲ್ಲಿ ಕೂರೋಕೂ ಆಗಲ್ಲ. ಆದ್ರೂ ಮಗುವಿನ ಜೀವ ಉಳಿಸೋಕೆ ರಾಮ್ ಗಾಡಿ ಡ್ರೈವ್ ಮಾಡೋ ಧೈರ್ಯ ಮಾಡ್ತಾನೆ. ಸ್ಟೀರಿಂಗ್ ನಾನ್ ಹಿಡ್ಕೊಳ್ತೀನಿ, ಪೆಡಲ್ಸ್ ನೀನ್ ಕಂಟ್ರೋಲ್ ಮಾಡು ಅಂತ ಸಂಜನಾಗೆ ಹೇಳ್ತಾನೆ. ಇಬ್ರು ಸೇರಿ ಕಷ್ಟದಲ್ಲೇ ಗಾಡಿ ಓಡಿಸಿ ಮಗುನ ಹಾಸ್ಪಿಟಲ್ಗೆ
ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆಮೇಲೆ ರಾಮ್ ಕೇಳ್ತಾನೆ ಸಂಜನಾಗೆ ಕಾರ್ ಬಗ್ಗೆ ಇಷ್ಟು ಭಯ ಯಾಕೆ ಅಂತ. ಆಗ ಸಂಜನಾ ಫೈನಲಿ ನಿರ್ಧಾರ ಮಾಡ್ತಾಳೆ ತನ್ನ ಪಾಸ್ಟ್ ನ ಸತ್ಯ ರಾಮ್ಗೆ ಹೇಳೋದೇ ಅಂತ. ಆದ್ರೆ ಅವಳು ಕತೆ ಹೇಳಕ್ ಶುರು ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ರಾಮ್ಗೆ ಇದ್ದಕ್ಕಿದ್ದಂಗೆ ತಲೆ ತಿರ್ಗೋಕ್ ಶುರುವಾಗುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಬೇಹೋಶ್ ಆಗ್ಬಿಡ್ತಾನೆ. ಸಂಜನಾ ಕತೆ ಹೇಳೋದ್ರಲ್ಲಿ ಬಿಸಿ ಇದ್ಲು. ಅದಕ್ಕಿದೇನಾಗ್ತಿದೆ ಅಂತ ಮೊದಲಿಗೆ ಅವಳಿಗೆ ಗೊತ್ತಾಗಲ್ಲ. ರಾಮ್ ಏನೂ ರೆಸ್ಪಾನ್ಸ್ ಮಾಡದೇ ಇರೋದು ಗಮನಿಸಿದಾಗ ಅವಳಿಗೆ ಗಾಬರಿ ಆಗುತ್ತೆ. ತಕ್ಷಣ ವಿಷ್ಣುಗೆ ಕಾಲ್ ಮಾಡಿ ವಿಷಯ ಹೇಳ್ತಾಳೆ. ವಿಷ್ಣು ಟೈಮ್ ವೇಸ್ಟ್ ಮಾಡದೆ ರಾಮ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ವಿಷ್ಣುಗೆ ಚೆನ್ನಾಗಿ ಗೊತ್ತಿತ್ತು ರಾಮ್ನ ಬ್ರೈನ್ ಟ್ಯೂಮರ್ ಕಾರಣಕ್ಕೆ ಅವನ ಆರೋಗ್ಯ ಕೆಟ್ಟಿದೆ ಅಂತ. ಈ ಮಧ್ಯೆ ಸಂಜನಾ ಆ ಚಿಕ್ಕ ಮಗುವಿನ ಜೊತೆ ಹಾಸ್ಪಿಟಲ್ ಅಲ್ಲೇ ಇರ್ತಾಳೆ. ಪದೇ ಪದೇ ವಿಷ್ಣುಗೆ ಕಾಲ್ ಮಾಡಿ ರಾಮ್ನ ಕಂಡೀಷನ್ ಕೇಳ್ತಿರ್ತಾಳೆ. ವಿಷ್ಣು ಡಾಕ್ಟರ್ ಇಬ್ರೂ ಸೇರಿ ಅವಳಿಗೆ ಸತ್ಯ ಮುಚ್ಚಿಡೋ ನಿರ್ಧಾರ ಮಾಡ್ಕೊಳ್ತಾರೆ. ಪ್ರತಿ ಸಲ ಅವರು ರಾಮ್ ಪರ್ಫೆಕ್ಟ್ ಆಗಿದ್ದಾನೆ ಅಂತ ಮಾತ್ರ ಹೇಳ್ತಾರೆ. ಇದು ಕೇಳಿ ಸಂಜನಾಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಡಾಕ್ಟರ್ ಮತ್ತೆ ವಿಷ್ಣುಗೆ ವಾರ್ನ್ ಮಾಡ್ತಾನೆ ರಾಮ್ನ ಕಂಡೀಷನ್ ಇನ್ನೂ ಸೀರಿಯಸ್ ಆಗಿದೆ, ಬೇಗ ಸತ್ಯ ಹೇಳ್ಬೇಕು ಅಂತ. ಆದ್ರೆ ವಿಷ್ಣು ಅಷ್ಟು ಧೈರ್ಯ ತನಗೆ ಇಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಟ್ರೀಟ್ಮೆಂಟ್ ಆದ್ಮೇಲೆ ರಾಮ್ಗೆ ಎಚ್ಚರ ಬರುತ್ತೆ. ಅವನಿಗೆ ಡೌಟ್ ಬರುತ್ತೆ ಬಹುಶಃ ಏನೋ ದೊಡ್ಡ ಕಾಯಿಲೆ ಇದೆ ಅಂತ. ಅವನು ವಿಷ್ಣುಗೆ ಕೇಳ್ತಾನೆ. ಆದ್ರೆ ವಿಷ್ಣು ಸುಳ್ಳು ಹೇಳಿ ಚಿಕ್ಕ ಪ್ರಾಬ್ಲಮ್ ಅಷ್ಟೇ ಅಂತ ಮ್ಯಾಟರ್ ಮುಚ್ಚಿಬಿಡ್ತಾನೆ. ಇದೆಲ್ಲ ಸುಳ್ಳು ಹೇಳುವಾಗ ವಿಷ್ಣು ಒಳಗೊಳಗೆ ಬಿದ್ದೋಗ್ತಿರ್ತಾನೆ. ಮನೆಗೆ ವಾಪಸ್ ಬಂದ್ಮೇಲೆ ಎಲ್ಲರೂ ರಾಮ್ನ ಹೆಲ್ತ್ ಬಗ್ಗೆ ಟೆನ್ಷನ್ ನಲ್ಲಿರ್ತಾರೆ. ಆದ್ರೆ ರಾಮ್ ನಾರ್ಮಲ್ ಆಗಿ ಇರೋ ಪ್ರಯತ್ನ ಮಾಡ್ತಾನೆ. ಮಕ್ಕಳು ಖುಷಿಯಿಂದ ಅವನನ್ನ ವೆಲ್ಕಮ್ ಮಾಡ್ತಾರೆ. ಎಲ್ಲಾ ಸೇರಿ ಊಟ ಮಾಡೋ ಪ್ಲಾನ್ ಹಾಕ್ತಾರೆ. ಆಮೇಲೆ ರಾಮ್ ಸಂಜನಾ ಒಬ್ರೇ ಕೂತು ಮಾತಾಡ್ತಿರುವಾಗ ಸಂಜನಾ ಹೇಳ್ತಾಳೆ ತನ್ನ ಕೈಗಳಿಂದ ರಾಮ್ನ ಮುಖ ಫೀಲ್ ಮಾಡ್ಬೇಕು ಅಂತ. ರಾಮ್ ಹೇಳ್ತಾನೆ ನಿನಗೆ ಕಣ್ಣೇ ಕಾಣಲ್ವಲ್ಲ ಅಂತ. ಆಮೇಲೆ ಅವಳು ಪ್ರೀತಿಯಿಂದ ಅವನ ಕಣ್ಣು, ಮೂಗು, ಮುಖ ಎಲ್ಲ ಕೈಯಲ್ಲಿ ಟಚ್ ಮಾಡಿ ಫೀಲ್ ಮಾಡಿ ನೀನು ಸಖತ್ ಹ್ಯಾಂಡ್ಸಮ್ ಇದ್ದೀಯಾ ಅಂತಾಳೆ. ರಾಮ್ ನಾಚ್ಕೊಂಡು ಅಂತಾದ್ ಏನೂ ಇಲ್ಲ ಅಂತಾನೆ. ಇದ್ರಿಂದ ಇಬ್ರ ಪ್ರೀತಿ ಇನ್ನೂ ಗಟ್ಟಿಯಾಗುತ್ತೆ. ಆಮೇಲೆ ರಾಮ್ ಇದನ್ನೆಲ್ಲ ವಿಷ್ಣು ಮೀರಾಗೆ ಹೇಳ್ತಾನೆ. ಮೀರಾ ಹೇಳ್ತಾಳೆ ಬೇಗ ಮದುವೆ ಮಾಡ್ಬೇಕು ಅಂತ. ಆದ್ರೆ ವಿಷ್ಣು ಬೇಕು ಅಂತ ಕುಂಡ್ಲಿ ಮ್ಯಾಚಿಂಗ್ ವಿಷಯ ಎಳೆದು ಮದುವೆ ಡಿಲೇ ಮಾಡೋ ಪ್ಲಾನ್ ಮಾಡ್ತಾನೆ. ಮೀರಾ ಅವನಿಗೆ ಬೈದು ನೀನ್ ಯಾವಾಗ್ಲಿಂದ ಕುಂಡ್ಲಿ ನಂಬೋಕ್ ಶುರು ಮಾಡಿದೆ ಅಂತ ಕೇಳ್ತಾಳೆ. ವಿಷ್ಣು ಮಜ್ಬೂರಿಯಲ್ಲಿ ಒಪ್ಕೊಳ್ತಾನೆ. ಆದ್ರೆ ಆಮೇಲೆ ಸಂಜನಾ ಹತ್ರ ಪ್ರತ್ಯೇಕ ಸಿಕ್ಕಿ ಸುಳ್ಳು ಹೇಳ್ತಾನೆ. ಆಸ್ಟ್ರಾಲಜರ್ ಸ್ವಲ್ಪ ಟೈಮ್ ಆದ್ಮೇಲೆ ಮದುವೆ ಮಾಡಿ ಅಂತಿದ್ದಾರೆ ಅಂತ. ಆದ್ರೆ ಸಂಜನಾ ಸ್ಪಷ್ಟವಾಗಿ ಬೇಡ ಅಂತಾಳೆ. ಇನ್ನೂ ವೇಟ್ ಮಾಡೋಕ್ ಆಗಲ್ಲ ಅಂತ. ಇದು ಕೇಳಿ ವಿಷ್ಣುಗೆ ಇನ್ನೂ ಜಾಸ್ತಿ ಗಿಲ್ಟ್ ಫೀಲ್ ಆಗುತ್ತೆ. ಆಮೇಲೆ ಮದುವೆ ಕಾರ್ಡ್ಗಳು ಪ್ರಿಂಟ್ ಆಗ್ಬಿಡ್ತವೆ. ವಿಷ್ಣು ತನ್ನ ಡಾಕ್ಟರ್ ಫ್ರೆಂಡ್ಗೆ ಕಾರ್ಡ್ ಕೊಡಕ್ ಹೋದಾಗ ಡಾಕ್ಟರ್ ಅವನ ಬೈತಾನೆ. ಸಂಜನಾಗೆ ರಾಮ್ ಬಗ್ಗೆ ಮೊದ್ಲೇ ಹೇಳ್ಬೇಕಿತ್ತು ಅಂತ. ಆದ್ರೆ ವಿಷ್ಣು ಹೇಳ್ತಾನೆ ಮದುವೆ ನಿಲ್ಸೋಕೆ ತಾನ್ ತುಂಬಾ ಪ್ರಯತ್ನ ಮಾಡ್ದೆ, ಆದ್ರೆ ರಾಮ್ನ ಖುಷಿ ನೋಡಿ ನಿಲ್ಸೋಕ್ ಆಗ್ಲಿಲ್ಲ ಅಂತ. ಆಮೇಲೆ ರಾಮ್ ಸಂಜನಾನ ಒಬ್ಬ ಐ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾನೆ ಅವಳ ಆಪ್ಟಿಕ್ ನರ್ವ್ ಪೂರ್ತಿ ಡ್ಯಾಮೇಜ್ ಆಗಿಲ್ಲ, ಮ್ಯಾಚಿಂಗ್ ಡೋನರ್ ಸಿಕ್ಕಿದ್ರೆ ಆಪರೇಷನ್ ಆದ್ಮೇಲೆ ಅವಳ ದೃಷ್ಟಿ ವಾಪಸ್ ಬರಬಹುದು ಅಂತ. ಇದು ಕೇಳಿ ರಾಮ್ ಹೇಳ್ತಾನೆ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವಳ ಕಣ್ಣು ಅವಳಿಗೆ ವಾಪಸ್ ಕೊಡಿಸ್ತೀನಿ. ಅವಳ ಸ್ವಂತ ಕಣ್ಣಲ್ಲೇ ಪೂರ್ತಿ ಪ್ರಪಂಚ ಅವಳು ನೋಡ್ಬೇಕು ಅಂತ. ಆಮೇಲೆ ಇಬ್ರು ಮದುವೆ ತಯಾರಿಯಲ್ಲಿ ಬ್ಯುಸಿ ಆಗ್ತಾರೆ. ಮದುವೆಗೆ ಒಂದ್ ರಾತ್ರಿ ಮೊದಲು ಇಬ್ರು ಒಬ್ರೇ ಕೂತಿರುವಾಗ ಸಂಜನಾ ಡಿಸೈಡ್ ಮಾಡ್ತಾಳೆ ಈಗ ತನ್ನ ಪೇರೆಂಟ್ಸ್ ಆಕ್ಸಿಡೆಂಟ್ ನ ಸತ್ಯ ರಾಮ್ಗೆ ಹೇಳೋದೇ ಅಂತ. ಅವಳು ಅವ್ರ ಫೋಟೋ ತೋರಿಸಿ ಫ್ಲಾಶ್ ಬ್ಯಾಕ್ ಹೇಳೋಕ್ ಶುರು ಮಾಡ್ತಾಳೆ. ಹೇಗೆ ಆ ಆಕ್ಸಿಡೆಂಟ್ ನಲ್ಲಿ ತನ್ನ ಪೇರೆಂಟ್ಸ್ ಸತ್ತಿದ್ರು, ಅಲ್ಲೇ ತನ್ನ ದೃಷ್ಟಿ ಕೂಡ ಹೋಗಿತ್ತು ಅಂತ. ಅವಳು ಕತೆ ಹೇಳ್ತಿರುವಾಗ್ಲೇ ರಾಮ್ಗೆ ತಲೆ ತಿರುಗೋಕ್ ಶುರುವಾಗುತ್ತೆ. ಆದ್ರೆ ಸಂಜನಾಗೆ ಇದೇನು ಗೊತ್ತಾಗಲ್ಲ, ಯಾಕಂದ್ರೆ ಅವಳು ಕತೆ ಹೇಳೋದ್ರಲ್ಲೇ ಬಿಸಿ ಇರ್ತಾಳೆ. ರಾಮ್ ಹೆಲ್ತ್ ಇನ್ನೂ ಹಾಳಾಗೋಕ್ ಶುರುವಾಗುತ್ತೆ. ಆಗ ಅಲ್ಲಿಂದ ಹೋಗ್ತಿದ್ದ ವಿಷ್ಣು ಇದನ್ನ ನೋಡ್ಬಿಡ್ತಾನೆ. ತಕ್ಷಣ ರಾಮ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಸಂಜನಾಗೆ ಆಮೇಲೆ ಗೊತ್ತಾಗತ್ತೆ ರಾಮ್ ಅಲ್ಲಿಂದ ಹೊರಗೆ ಹೋಗಿದ್ದ ಅಂತ. ಆದ್ರೆ ಅವಳಿಗನ್ಸತ್ತೆ ಬಹುಶಃ ಅವ್ನ್ ರೆಸ್ಟ್ ಹೋಗಿರ್ಬೇಕು ಅಂತ. ಮಾರನೇ ದಿನ ಬೆಳಿಗ್ಗೆ ಮದುವೆ ಮುಹೂರ್ತ ಬಂದ್ಬಿಡುತ್ತೆ. ಎಲ್ಲರೂ ಬ್ರೈಡ್ ಸಂಜನಾನ ಮಂಟಪದಲ್ಲಿ ಕೂರಿಸ್ತಾರೆ. ಸಸ್ಪೆನ್ಸ್ ಶುರುವಾಗುತ್ತೆ. ಗ್ರೂಮ್ ರಾಮ್ ಇನ್ನೂ ಯಾಕೆ ಬಂದಿಲ್ಲ ಅಂತ. ಸ್ವಲ್ಪ ಟೈಮ್ ಆದ್ಮೇಲೆ ವೀಲ್ ಚೇರ್ ನಲ್ಲಿ ಯಾರೋ ಬರ್ತಿರೋದ್ ಕಾಣುತ್ತೆ. ಎಲ್ರಿಗೂ ಅನ್ಸುತ್ತೆ ಅವನೇ ರಾಮ್ ಅಂತ. ಆದ್ರೆ ಇಲ್ಲಿ ಇರೋ ಅತಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ರಾಮ್ ಬದ್ಲಿಗೆ ಮಂಟಪದಲ್ಲಿ ಕೂತಿರೋನು ದೀಪಕ್. ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಆ ರಾತ್ರಿ ಹಾಸ್ಪಿಟಲ್ ನಲ್ಲಿ ವಿಷ್ಣು ಮೀರಾಗೆ ರಾಮ್ನ ಪೂರ್ತಿ ಸತ್ಯ ಹೇಳಿದ್ದ. ಎಚ್ಚರ ಬಂದ್ಮೇಲೆ ರಾಮ್ ಸತ್ಯ ಗೊತ್ತಾಗ್ಬೇಕು ಅಂತ ವಿಷ್ಣುನ ಒತ್ತಾಯ ಮಾಡ್ತಿರ್ತಾನೆ. ಅದಕ್ಕೆ ಕೊನೆಗೆ ವಿಷ್ಣು ಅವನಿಗೆ ಸತ್ಯ ಹೇಳ್ತಾನೆ. ಇದು ಕೇಳಿ ರಾಮ್ಗೆ ಗೊತ್ತಾಗುತ್ತೆ ತನ್ನ ಬಳಿ ತುಂಬಾ ಕಡಿಮೆ ಟೈಮ್ ಇದೆ ಅಂತ. ಪೂರ್ತಿ ಒಡ್ಕೊಂಡು ಹೋಗ್ತಾನೆ. ಸಂಜನಾ ಜೊತೆ ಇನ್ನೂ ಮುಂದೆ ಜೀವನ ಕಡಿಯೋಕೆ ಆಗಲ್ಲ ಅಂತ ಬೇಜಾರಾಗ್ತಾನೆ. ಆಗ ಅವನಿಗೆ ಆಫೀಸ್ ನಲ್ಲಿ ಸಂಜನಾ ಬಗ್ಗೆ ಒನ್ ಸೈಡೆಡ್ ಫೀಲಿಂಗ್ಸ್ ಇಟ್ಕೊಂಡಿರೋ ದೀಪಕ್ ನ ನೆನಪಾಗುತ್ತೆ. ರಾಮ್ ದೀಪಕ್ ಹತ್ರ ಹೋಗಿ ಸಂಜನಾ ಜೀವನ ಸಂಭಾಳಿಸೋಕೆ ಅವಳನ್ನ ಮದುವೆ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮೊದಲಿಗೆ ದೀಪಕ್ ಎಮೋಷನಲ್ ಆಗ್ತಾನೆ. ಆದ್ರೆ ಕೊನೆಗೆ ರಾಮ್ ಮಾತಿಗೆ ಒಪ್ಕೊಳ್ತಾನೆ. ಈ ಕಾರಣಕ್ಕೆ ಮದುವೆ ದಿನ ದೀಪಕ್ ಮಂಟಪದಲ್ಲಿ ಕೂತಿರ್ತಾನೆ. ರಾಮ್ ಸ್ವತಃ ದೂರದಲ್ಲಿ ಕುಳಿತು ಎಲ್ಲಾ ನೋಡ್ತಾ ಇಬ್ರ ಮೇಲೆ ಹೂ ಚೆಲ್ಲುತ್ತಾನೆ. ವಿಷ್ಣು, ಮೀರಾ, ಮುದುಕಿ ಮತ್ತೆ ಮನೆಯ 4 ಮಕ್ಕಳು ಈ ಡಿಸಿಷನ್ ಒಪ್ಕೊಳ್ತಾರೆ. ಯಾಕಂದ್ರೆ ದೀಪಕ್ ನಿಜವಾಗ್ಲೂ ಒಳ್ಳೆ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ದೀಪಕ್ ಸಂಜನಾ ಮದುವೆ ಪೂರ್ತಿ ಆಗುತ್ತೆ. ಮದುವೆ ಆದ್ಮೇಲೆ ಫೋಟೋ ಸೆಷನ್ ನಡೀತಿರುವಾಗ ಇದ್ದಕ್ಕಿದ್ದಂಗೆ ಒಂದು ಕಾಲ್ ಬರುತ್ತೆ. ಸಂಜನಾ
ಸಂಜನಾಗೆ ಮ್ಯಾಚಿಂಗ್ ಡೋನರ್ ಸಿಕ್ಕಿದ್ದಾರೆ ಅಂತ. ಈಗ ತಕ್ಷಣ ಆಪರೇಷನ್ ಮಾಡಿ ಅವಳ ದೃಷ್ಟಿ ವಾಪಸ್ ತರಬಹುದು ಅಂತ. ಎಲ್ಲರೂ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸರ್ಜರಿ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ಡಾಕ್ಟರ್ ಅವಳಿಗೆ ಕಣ್ಣು ಬಿಡು ಅಂತ ಹೇಳ್ತಾನೆ. ಸಂಜನಾಗೆ ಮೊದಲ ಆಸೆ ಏನಂದ್ರೆ ಮೊದ್ಲು ರಾಮ್ನ ನೋಡ್ಬೇಕು ಅಂತ. ಆದ್ರೆ ಅವಳು ಮುಂದೆ ಇರೋನು ದೀಪಕ್ ಮಾತ್ರ. ಮುಖ ಟಚ್ ಮಾಡಿಯೇ ಅವಳಿಗೆ ರಾಮ್ನ ಪರಿಚಯ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇವನು ರಾಮ್ ಅಲ್ಲ ಅಂತ ತಕ್ಷಣ ಗೊತ್ತಾಗುತ್ತೆ. ಅವಳು ಪದೇ ಪದೇ ರಾಮ್ ಎಲ್ಲಿ ಅಂತ ಕೇಳ್ತಿರ್ತಾಳೆ. ಕೊನೆಗೆ ದೀಪಕ್ ಅವಳಿಗೆ ರಾಮ್ ಬರೆದ ಒಂದು ಲೆಟರ್ ಕೊಡ್ತಾನೆ. ಈಗ ಸಂಜನಾ ದೃಷ್ಟಿ ವಾಪಸ್ ಬಂದಿರೋದ್ರಿಂದ ಅವಳು ಆ ಲೆಟರ್ ಓದ್ತಾಳೆ. ಲೆಟರ್ ನಲ್ಲಿ ರಾಮ್ ತನ್ನ ಪೂರ್ತಿ ಸತ್ಯ ಬರೆದಿರ್ತಾನೆ. ಪೇರೆಂಟ್ಸ್ ಸಾವು ಮತ್ತೆ ತನ್ನ ಡಿಸೆಬಿಲಿಟಿ ಆದ್ಮೇಲೆ ಅವನು ಜೀವನ ಬದುಕೋದನ್ನೇ ಬಿಟ್ಟು ಬಿಟ್ಟಿದ್ದ. ಒಂದು ದಿನ ಅವನು ಬೇಕು ಅಂತ ಸಾಯೋಕೋಸ್ಕರ ಒಂದು ಲಾರಿ ಎದುರುಗ್ ಬಂದಿದ್ದ. ಆದ್ರೆ ಲಾರಿ ಡ್ರೈವರ್ ಅವನನ್ನ ಸೇಫ್ ಮಾಡೋಕೆ ಸ್ಟೀರಿಂಗ್ ಜೋರಾಗಿ ತಿರುಗಿಸ್ಬಿಟ್ಟ. ಇದ್ರಿಂದ ಎದುರುಗ್ ಬರ್ತಿದ್ದ ಕಾರ್ಗೆ ಗುದ್ದು ಬಿಟ್ಟ, ಅದದ್ದಿ ಬಿಟ್ಟ. ಅದೇ ಕಾರಲ್ಲಿ ಸಂಜನಾ ಮತ್ತೆ ಅವಳ ಪೇರೆಂಟ್ಸ್ ಇದ್ರು. ಅಂದ್ರೆ ಯಾವ ಆಕ್ಸಿಡೆಂಟ್ ನಲ್ಲಿ ಸಂಜನಾ ಪೇರೆಂಟ್ಸ್ ಜೀವ ಹೋಯ್ತು, ಅವಳ ದೃಷ್ಟಿ ಹೋಯ್ತು, ಅದಕ್ಕೆ ರೀಸನ್ ಬೇರೆ ಯಾರು ಅಲ್ಲ, ರಾಮ್ ಆಗಿದ್ದ. ಮದುವೆಗೂ ಮೊದಲು ಸಂಜನಾ ತನ್ನ ಆಕ್ಸಿಡೆಂಟ್ ನ ಡೇಟ್ ಹೇಳಿದಾಗ ರಾಮ್ ಎಲ್ಲ ಅರ್ಥ ಆಗ್ಬಿಟ್ಟಿತ್ತು. ಅವತ್ತು ಆಗಿದ್ದ ಆ ಆಕ್ಸಿಡೆಂಟ್ ತನ್ನ ಕಾರಣಕ್ಕೆ ಆಗಿತ್ತು ಅಂತ. ಅದಕ್ಕೆ ಅವನು ತನ್ನನ್ನ ತಾನೇ ಕ್ಷಮಿಸಿಕೊಳ್ಳೋಕೆ ಆಗ್ಲಿಲ್ಲ. ಜೊತೆಗೆ ಅವನ ಟ್ಯೂಮರ್ ಕೂಡ ಲಾಸ್ಟ್ ಸ್ಟೇಜ್ ಬಂದಿತ್ತು. ಇದೆಲ್ಲದರ ಜೊತೆ ಅವನು ಡಾಕ್ಟರ್ ಹತ್ರ ಕೇಳಿದ್ದ ತನ್ನ ಕಣ್ಣುಗಳು ಸಂಜನಾಗೆ ಮ್ಯಾಚ್ ಆಗುತ್ತಾ ಅಂತ. ಡಾಕ್ಟರ್ ಚೆಕ್ ಮಾಡಿದಾಗ ಅವನ ಕಣ್ಣುಗಳು ಅವಳಿಗೆ ಮ್ಯಾಚ್ ಆಗ್ತಿದ್ದವು. ಅದಕ್ಕೆ ತಾನು ಸತ್ತ ಮೇಲೆ ತನ್ನ ಕಣ್ಣುಗಳನ್ನ ಸಂಜನಾಗೆ ಡೊನೇಟ್ ಮಾಡೋ ನಿರ್ಧಾರ ಮಾಡಿದ್ದ. ಇದನ್ನೆಲ್ಲ ಓದಿ ಸಂಜನಾಗೆ ಶಾಕ್ ಆಗುತ್ತೆ. ಈಗ ತಾನು ನೋಡ್ತಿರೋ ಈ ಕಣ್ಣುಗಳು ರಾಮ್ನ ಕಣ್ಣುಗಳೇ ಅಂತ ಗೊತ್ತಾಗುತ್ತೆ. ಜೊತೆಗೆ ತನ್ನ ಪೇರೆಂಟ್ಸ್ ಸಾವಿಗೂ ಕಾರಣ ರಾಮ್ ಆಗಿದ್ದ ಅಂತ ಗೊತ್ತಾಗುತ್ತೆ. ಮೊದ್ಲಿಗೆ ಅವಳಿಗೆ ಅನ್ಸುತ್ತೆ ರಾಮ್ ತನ್ನ ಪೇರೆಂಟ್ಸ್ ಸಾವಿಗೆ ಕಾರಣ ಅವನ್ನ ಕ್ಷಮಿಸಬಾರ್ದು ಅಂತ. ಆದ್ರೆ ಆಮೇಲೆ ಅವಳಿಗೆ ಅರ್ಥ ಆಗುತ್ತೆ ಅದು ಬರೀ ಒಂದು ಆಕ್ಸಿಡೆಂಟ್ ಅಷ್ಟೇ ಆಗಿತ್ತು ಅಂತ. ರಾಮ್ ಅವಳಿಗೆ ಪ್ರೀತಿ ಕೊಟ್ಟ, ಅವಳ ಜೀವನ ಸುಧಾರಿಸಿದ. ಸತ್ತ ಮೇಲೂ ತನ್ನ ಕಣ್ಣುಗಳನ್ನ ಅವಳಿಗೆ ಕೊಟ್ಟ. ಇದೆಲ್ಲ ನೆನಪಿಸ್ಕೊಂಡು ಅವಳು ರಾಮ್ನ ಮನಸ್ಸಿಂದ ಕ್ಷಮಿಸ್ಬಿಡ್ತಾಳೆ. ತುಂಬಾ ಎಮೋಷನಲ್ ಆಗ್ತಾಳೆ. ಸ್ವಲ್ಪ ಟೈಮ್ ಆದ್ಮೇಲೆ ದೀಪಕ್, ಸಂಜನಾ, ಮಕ್ಕಳು ಎಲ್ರೂ ಸೇರಿ ರಾಮ್ ಮನೆಗೆ ಹೋಗ್ತಾರೆ. ಅಲ್ಲಿ ರಾಮ್ನ ಫೋಟೋಗೆ ಮಾಲೆ ಹಾಕ್ತಾರೆ. ಎಲ್ರೂ ಅವನ ನೆನಪಲ್ಲಿ ಎಮೋಷನಲ್ ಆಗ್ತಾರೆ. ಸಂಜನಾ ಕೂಡ ರಾಮ್ ಜೊತೆ ಕಳೆದ ಪ್ರತಿ ಕ್ಷಣ ನೆನಪಿಸ್ಕೊಳ್ತಾಳೆ. ಕೊನೆಗೆ ಎಲ್ರೂ ಒಪ್ಕೊಳ್ತಾರೆ ಜೀವನ ಯಾರಿಗೋಸ್ಕರೂ ನಿಲ್ಲಲ್ಲ ಅಂತ. ರಾಮ್ನ ನೆನಪುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಸಂಜನಾ ದೀಪಕ್ ಜೊತೆ ಹೊಸ ಖುಷಿಯಾದ ಜೀವನ ಶುರು ಮಾಡ್ತಾಳೆ. ಯಾಕಂದ್ರೆ ರಾಮ್ಗೂ ಬೇಕಾಗಿದ್ದು ಇದೆ, ಸಂಜನಾ ಜೀವನ ಖುಷಿಯಾಗಿರ್ಬೇಕು ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಫ್ರೆಂಡ್ಸ್, ಇದೇ ಈ ಫಿಲ್ಮ್ ನ ಕತೆ. ಇದರ ಸ್ಟೋರಿ ಮತ್ತೆ ಟ್ವಿಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ಗೋಸ್ಕರ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋಕೆ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.